ನಮಸ್ಕಾರ ಸ್ನೇಹಿತರೆ, ನಿಮಗೆ ಆಲ್ರೆಡಿ ನ್ಯೂಸ್ ಗೊತ್ತಿರುತ್ತೆ. KPSC ಇಂದ KA ಅಗ್ರಿಕಲ್ಚರ್ ಆಫೀಸರ್ AO AO ನ ನೇಮಕಾತಿಯನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ಓಕೆ, ಸರ್ಕಾರದಿಂದ ಆದೇಶ ಬಂದಿದೆ. ಲ್ಯಾಂಡ್ ಸರ್ವೆ ಎಕ್ಸಾಮ್ ಗತಿ ಏನಾಗಾದ್ರೆ ರೀನೋಟಿಫಿಕೇಶನ್ ಆಗುತ್ತಾ? ಕಂಪ್ಲೀಟ್ ಡೀಟೇಲ್ ನೋಡೋಣ, ಏನಿದೆ ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಈ ಒಂದು ಲೆಟರ್ ಏನಿದೆ ಇಲ್ಲಿ ನಾನು ಮ್ಯಾಕ್ಸಿಮೈಸ್ ಮಾಡಿದ್ದೀನಿ. ಕೃಷಿ ಇಲಾಖೆ ಕೃಷಿ ಅಧಿಕಾರಿ ಅಥವಾ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಅಂತೇಳಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೃಷಿ ಅಧಿಕಾರಿ 128, ಸಹಾಯಕ ಕೃಷಿ ಅಧಿಕಾರಿ AO 817 ಪೋಸ್ಟ್, ಒಟ್ಟು 940 ಆಸುಪಾಸು ಪೋಸ್ಟ್ಗಳೇನಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮುಖಾಂತರ ಕೈಗೊಳ್ಳುವ ಅಗತ್ಯ ಕ್ರಮ ವಹಿಸುವಂತೆ ತಮಗೆ ತಿಳಿಸಲು ನಿರ್ದೇಶಿಸಲ್ಪಟ್ಟಿದ್ದೇನೆ ಅಂತಿದೆ. ಓಕೆ, ಕೃಷಿ ಸಚಿವ ಚಲುವರಾಯಸ್ವಾಮಿ ಅಲ್ವಾ ಸರ್, ಕರ್ನಾಟಕದ ಕೃಷಿ ಸಚಿವ. ಸೊ ಅವರು ಈ ಒಂದು ನಿರ್ಧಾರ ಕೈಗೊಂಡಿದ್ದಾರೆ. ಹಾಗಾಗಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಿಂದ ಆ ಇಲಾಖೆ ಆಯುಕ್ತರಿಗೆ ಒಂದು ಲೆಟರ್ ಕೂಡ ಹೋಗಿದೆ. ಅಂದ್ರೆ KPSC ಇಂದ KA ಟಿಕೆಟ್ ಬಿತ್ತು, ಇದು AO AO ಅಲ್ವಾ ಸರ್. ಫೈನ್. ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿದೆ, ಇತ್ತೀಚೆಗೆ ಒಂದು 2-3 ಡೇಸ್ ಮುಂಚೆ ಮಾಡಿದೆ ನಾನು KPSC ಸುಧಾರಣೆಗೆ ಸಲಹಾ ಸಮಿತಿ ರಚನೆ ಅಂತ. ಅಲ್ಲೂ ಕೂಡ ನಾನು ನಿಮ್ಗೆ ಹೇಳಿದ್ದೆ ಮುಂದೇನು ಅಂತ ಹೇಳಿ. ಆನ್ಲೈನ್ ಎಕ್ಸಾಮ್ ಮಾಡ್ಬೋದು, ಅಥವಾ ಆನ್ಲೈನ್ ಮಾಡಲಿಲ್ಲ ಅಂದ್ರೂ ಟ್ರಾನ್ಸ್ಫರ್ ರಿಕ್ರೂಟ್ಮೆಂಟ್ KA ಏನ್ ರಿಕ್ರೂಟ್ಮೆಂಟ್ KPSC KA ಮಾಡ್ತಾರೆ ಅನ್ನೋಂಥ ಚಾನ್ಸಸ್ ಇದೆ ಅಂತ ಅದನ್ನ ಮಾಡಿದ್ದಾರೆ ಸ್ನೇಹಿತರೆ. ಹಂಗಾರೆ ಲ್ಯಾಂಡ್ ಸರ್ವೇರ್ ಗತಿ ಏನು? ಲ್ಯಾಂಡ್ ಸರ್ವೇಯರ್ ಗತಿ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಲ್ಯಾಂಡ್ ಸರ್ವೇಯರ್ ಅಷ್ಟೇ ನೋಡಿ, ಇದ್ರ ಬಗ್ಗೆ ಮಾತಾಡೋದಾದ್ರೆ ಲ್ಯಾಂಡ್ ಸರ್ವೇಯರ್ ಬಂದು ನಿಮಗೆ ನಮ್ಮ ಕಂದಾಯ ಇಲಾಖೆಯಲ್ಲೇ ಬರೋದು. ಕಂದಾಯ ಸಚಿವ ಯಾರು ಸರ್? ಯಾರು? ಕೃಷ್ಣ ಬೈರೇಗೌಡರು ಇದ್ದಾರೆ. ಅವರು ಕೂಡ ಸದನದಲ್ಲಿ ಹೇಳಿದ್ರು. ಏನಂತ ಹೇಳಿದ್ರು? ನಾನು ಲಾಸ್ಟ್ ಟೈಮು ನಾನು ಕೃಷಿ ಸಚಿವನಾಗಿದ್ದಾಗ KA ಮುಖಾಂತರ ಮಾಡಿದ್ದೆ, ಅಂಡ್ ಈ ಸಲ ನಾನು VAOನು KA ಮುಖಾಂತರ ಮಾಡಿದ್ದೇನೆ ಅಂತ. ಸೊ ಇದು ಕೂಡ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇದೆ. ಗೊತ್ತಿಲ್ಲ, ಏನ್ ಬೇಕಾದ್ರೂ ಆಗ್ಬೋದು, ಅಥವಾ ಇಲ್ಲೇ ಕಂಟಿನ್ಯೂ ಮಾಡಿ, ಯಾಕಂದ್ರೆ ಎಲ್ಲಾನು KA ಬರ್ಡನ್ ಆಗುತ್ತೆ ಅಂತ KPSC ಇದೊಂದು ಮಾಡ್ಲಿ ಅಂತ ಬಿಡ್ಬೋದು. ಅದು ಇಲ್ಲ, ಬಟ್ ಚಾನ್ಸಸ್ ಇದೆ. KEAಗೆ ಇದು ಕೂಡ ಆಗುವಂತ ಚಾನ್ಸಸ್ ಇದೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಬಟ್ ಎಲ್ಲೇ ಆದ್ರೂ ಕೂಡ ರೀನೋಟಿಫಿಕೇಶನ್ ಆಗ್ಲೇಬೇಕು. ಯಾಕೆ ರೀನೋಟಿಫಿಕೇಶನ್ ಆಗುತ್ತೆ ಅಂದ್ರೆ ಬರೀ ಎಕ್ಸಾಮ್ ಅಲ್ಲ, ಇಲ್ಲಿ ಕೊಟ್ಟಿದ್ದ ನೋಡಿ, ಇಲ್ಲಿ ಏನಿದೆ ನೇಮಕಾತಿ ಪ್ರಕ್ರಿಯೆ ಆ ತರ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ PSI KSP ಇಂದ KA ಕೊಟ್ರು ಅಲ್ವಾ, KSP ಇಂದ KA ಕೊಟ್ಟಿದ್ರು ಅಂದ್ರೆ ಅಲ್ಲಿ ಏನಾಯ್ತು, ಎಕ್ಸಾಮ್ ಕಂಡಕ್ಟ್ ಮಾಡಕ್ ಹೇಳಿದ್ರು. ಎಕ್ಸಾಮ್ ಅದು ಕಂಡಕ್ಟ್ ಮಾಡಿ ಡೈರೆಕ್ಟ್ ಆಗಿ ಹೇಳಿದ್ರು. ಇಲ್ಲಿ ಹಂಗೆ ಇಲ್ಲಿ ಎಕ್ಸಾಮ್ ಅಂತ ಕೊಟ್ಟಿಲ್ಲ, ನೇಮಕಾತಿ ಪ್ರಕ್ರಿಯೆ ಅಂತ ಕೊಟ್ಟಿದ್ದಾರೆ. ಯಾಕಂತಂದ್ರೆ KPSC ಮಾಡ್ಬೇಕಾದ್ರೆ ಏನ್ ಸ್ಟಾಪ್ ಮಾಡಿದ್ರು, ಅಲ್ಲಿ ಒಂದು ಏನ್ ಹೇಳಿದ್ರು ನೋಡಿ, KPSC ಈ ಒಂದು ಅಧಿಸೂಚನೆ ರದ್ದು ಮಾಡಿದ್ರು ನೋಡಿ. ನೇಮಕಾತಿಗೆ ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರಗಳು ಯಾವುದಾದ್ರೂ ತಿದ್ದುಪಡಿ ಸೂಚನೆ ಹೊರಡಿಸಿದಲ್ಲಿ ಅಂತ ಎಲ್ಲ ನೇಮಕಾತಿ ಸೂಚನೆ ಸಹ ರದ್ದುಗೊಳಿಸಿ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಹೊಸ ನೇಮಕಾತಿ ಸೂಚನೆ ಹೊರಡಿಸಬೇಕು ಅಂತ ಹೇಳಿ ರದ್ದು ಮಾಡಿದ್ರು. ಅವಾಗ ಎಕ್ಸಾಮ್ ಇನ್ನೇನು ಸ್ವಲ್ಪ ದಿನ ಇತ್ತು, 1 or 2 days ಏನೋ ಇತ್ತು, ಅವಾಗ ಎಕ್ಸಾಮ್ ಕೂಡ ರದ್ದು ಮಾಡಿದ್ರು. ಅಂದ್ರೆ ಇಲ್ಲಿ ನೋಟಿಫಿಕೇಶನ್ ರದ್ದಾಗಿದೆ ಅಂತ ಆಯ್ತು ಅಲ್ವಾ ಸರ್. ಹೊಸದಾಗಿ ನೇಮಕಾತಿ ಅಧಿಸೂಚನೆ ಹೊರಡಿಸ್ಬೇಕು. ಯಾಕೆ ಹೊರಡಿಸ್ಬೇಕು? ಇವಾಗ ಸರ್ ಏನು, ಇವಾಗ ಒಳ ಮೀಸಲಾತಿ ಇಲ್ವಲ್ಲ, 50% ಮಾಡಿ ಅಂತ ಏನೋ ನಮ್ಮ ಒಂದು ಹೈಕೋರ್ಟ್ ಹೇಳಿದೆಯಲ್ಲ, 50% ಮಾಡ್ಬೋದು ಅಂತ ಸರ್ಕಾರನು ಹೇಳಿದೆ, ಮಾಡ್ತೀವಿ ಅಂತ 50% ಒಂದು ರಿಸರ್ವೇಶನ್ ಮೇಲೆ ಅಲ್ವಾ ಸರ್. ಹಂಗಾದ್ರೆ ಯಾಕೆ ಹೊಸ ನೋಟಿಫಿಕೇಶನ್ ಬಗ್ಗೆ ಇದೇ ಆಗುತ್ತೆ ಅಲ್ವಾ. ಬಟ್ ಇಲ್ಲಿ ಇನ್ನೊಂದು ಏನಾಗಿದೆ ಅಂತಂದ್ರೆ, ಈಗ 5 ವರ್ಷ ಮೀಸಲಾತಿಯ ಒಂದು ಗಡುವು ಕೊಟ್ಟಿದ್ದಾರೆ. ಇದು ಆಲ್ರೆಡಿ ರದ್ದು ಅಂತ ಮಾಡಿದ್ಮೇಲೆ ಹೊಸದಾಗಿ ಒಂದು ಬರಲೇಬೇಕು. ಸೊ ಹಂಗಾಗಿ KA ಮುಖಾಂತರ ರೀನೋಟಿಫಿಕೇಶನ್ ಮಾಡ್ಬೇಕಾಗತ್ತೆ ಪ್ರೋಸೆಸ್ನ. ಗೊತ್ತಿಲ್ಲ ಅವರು ಯಾಕೆ ರೀನೋಟಿಫಿಕೇಶನ್ ಮಾಡೋದು, ಹಂಗೆ ಎಕ್ಸಾಮ್ ಕಂಡಕ್ಟ್ ಮಾಡೋಣ ಅಂದ್ರು ಅದು ಮಾಡುವಂತ ಚಾನ್ಸಸ್ ಇರುತ್ತೆ. ಬಟ್ ಆಸ್ ಪರ್ ಇಲ್ಲಿ ರದ್ದು ಮಾಡಲಾಗಿದೆ, ರದ್ದುಗೊಳಿಸಿ ಅಂತ ಇರೋದ್ರಿಂದ ಓಕೆ, KPSC ಏನು ರದ್ದುಗೊಳಿಸಿತ್ತು, ಹಾಗಾಗಿ ರದ್ದುಗೊಳಿಸಿದ ಮೇಲೆ ಅದನ್ನ ರೀನೋಟಿಫಿಕೇಶನ್ ಮಾಡ್ಲೇಬೇಕಾಗತ್ತೆ. ಆಸ್ ಪರ್ ದಿಸ್ ಡಾಕ್ಯುಮೆಂಟ್ ಪ್ರಕಾರ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು. ಸೊ ಹಂಗಾದ್ರೆ KA ಕೊಟ್ಟಾಗ KA ರೀನೋಟಿಫಿಕೇಶನ್ ಮಾಡ್ಬೇಕಾಗತ್ತೆ. ಅಂಡ್ 5 ವರ್ಷಗಳ ಒಂದು ಏನೋ ಏಜ್ ರಿಲ್ಯಾಕ್ಸೇಷನ್ ಏನ್ ಕೊಟ್ಟಿದ್ದಾರೆ, 5 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಅದನ್ನ ಅಳವಡಿಸ್ಕೊಂಡು ನೋಟಿಫಿಕೇಶನ್ ಮಾಡಿಸ್ಬೇಕಾಗತ್ತೆ, ರೀನೋಟಿಫಿಕೇಶನ್ ಅಲ್ವಾ ಸರ್. ರೀನೋಟಿಫಿಕೇಶನ್ ಬಂದ್ರೆ KA ಮಾಡಿದ್ರೆ ನಿಮ್ಗೆ ಗೊತ್ತಲ್ಲ, ಮ್ಯಾಕ್ಸಿಮಮ್ 2 to 3 months ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ನಿಮಗೆ ಎಕ್ಸಾಮ್ಗೆ ಟೈಮ್ ಇರುತ್ತೆ. ಸೊ ಹಾಗಾಗಿ ಪ್ರಿಪೇರ್ ಆಗಿಲ್ಲ ಅಂದ್ರೆ ಈಗ ಪ್ರಿಪೇರ್ ಹಾಕೊಂಡ್ಬಿಡಿ. ಪೇಪರ್ 1, ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಯಾಕಂದ್ರೆ ಪೇಪರ್ 2 ಬಂದು ನಿಮಗೆ ಇದು ಗ್ರೂಪ್ B ಪೋಸ್ಟ್ ಆಗಿರೋದ್ರಿಂದ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಸಿಲೆಬಸ್ ಚೇಂಜ್ ಆಗುತ್ತಾ? ಪ್ಯಾಟರ್ನ್ ಅದೇ ಇರುತ್ತೆ, ಬಟ್ ಸಿಲೆಬಸ್ KA ಬಂದಾಗ ನಿಮಗೆ ಗೊತ್ತಿರಲಿ, 130 ಪೋಸ್ಟ್ KA ಲಾಸ್ಟ್ ಟರ್ಮ್ ಕಾಂಗ್ರೆಸ್ ಸರ್ಕಾರ 2014, 15, 16 ಆಸುಪಾಸಲ್ಲಿ ಆಗುವ ಬೇರೆ ತರನೇ ಮಾಡಿದ್ರು. ಓಕೆ, ಯೂಶಲಿ KA ನಮಗೆ ನೋಡೋದಾದ್ರೆ ಸಿಂಪಲ್ ಆಗಿ ಕೊಟ್ಟಿರ್ತಾನೆ ಒಂದು ಸಿಲೆಬಸ್. ಈಗ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಪೇಪರ್ 2 ಬಂದ್ರೆ ಆಗ್ರೋನಮಿ, ಹಾರ್ಟಿಕಲ್ಚರ್, ಸಾಯಿಲ್ ಸೈನ್ಸ್, ಪ್ಲಾಂಟ್ ಪ್ರೊಟೆಕ್ಷನ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಪ್ಲಾಂಟ್ ಬ್ರೀಡಿಂಗು, ಈ ತರ ಒಂದು ಸಿಂಪಲ್ ಆಗಿ ಕೊಟ್ರೆ ಸರಿ. ಯಾಕಂದ್ರೆ ಈ ಸಲ ನೀವು ನೋಡಿದಿರ ಸಿಲೆಬಸ್, ಐ ವಿಲ್ ಶೋ ಯು. ನಿಮ್ಗೆ ಸಿಲೆಬಸ್ ಬೇಕಾದ್ರೆ ತೋರಿಸ್ತೀನಿ, ನಿಮಗೆ ಇಲ್ಲಿ ಸಿಲೆಬಸ್ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಇದು ಸಿಲೆಬಸ್ KPSC.
ಇಲ್ಲೇನಿದೆ ಫಾರ್ 15% ಅಂತ ಒಂದ್ ಕಡೆ ಹಾಕ್ತಾರೆ. ಓಕೆ, ಅಗ್ರಿಕಲ್ಚರ್. ಇನ್ನೊಂದು ಅಸಿಸ್ಟೆಂಟ್ ಅಗ್ರಿಕಲ್ಚರ್ 15% ಸಿಲೆಬಸ್ ಅಂತ ಹೇಳಿ. ಇದು ಯಾವ್ದಕ್ಕೆ? ಬಿ.ಟೆಕ್ ಮತ್ತೆ BSc ಬೇರೆ ಬೇರೆ ಒಂದು ಇದರಲ್ಲಿ ಮಾಡಿರ್ತಕ್ಕಂಥವ್ರಿಗೆ. ಇಲ್ಲಿ ನೋಡಿ ಹೆಂಗಿದೆ ಸಿಲೆಬಸ್ ನೋಡಿ. ಬೇಕಾದ್ರೆ ಇಲ್ಲಿ ಹೋಗ್ತಾ ಹೋಗ್ತೀನಿ ಮುಂದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಹೋಗ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಎಷ್ಟು ಹೆಂಗಿದೆ ಸಿಲೆಬಸ್ ಅಂದ್ರೆ. ಇದು 12 ಪೇಜ್ ಇದೆ. 15% ಸಿಲೆಬಸ್ ನಿಮಗೆ 12 ಪೇಜ್ ಸಿಲೆಬಸ್ ಇದೆ. ಹಿಂಗಿದೆ. ಓಕೆ, ಇನ್ನು 85% AOA ಡಬಲ್ಬೋದು 85% ನೋಡೋದಾದ್ರೆ ಅಗ್ರಿಕಲ್ಚರ್ ಆಫೀಸರ್ಸ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ 85% BSc ಅಗ್ರಿಕಲ್ಚರ್ ಮಾಡಿರೋರಿಗೆ ನೋಡೋದಾದ್ರೆ ಇದು 15 ಪೇಜ್ ಸಿಲೆಬಸ್ ನೋಡಿ ಎಷ್ಟು ದೊಡ್ಡದಿದೆ. ಈ ಸಿಲೆಬಸ್ ನೋಡ್ತಾ ನನ್ಗೆ ಹೆಂಗ್ ಅನ್ಸುತ್ತೆ ಗೊತ್ತಾ? ಇವರು KPSC ಅವರು ನೋಡಿ ಸಿಲೆಬಸ್ ನೋಡಿ ಹೆಂಗಿದೆ. ಈ KPSC ಅವ್ರು ಏನ್ ಮಾಡಿರ್ಬೇಕು ಅಂದ್ರೆ KAS ಮತ್ತೆ IAS ಸಿಲೆಬಸ್ ಇರುತ್ತಲ್ಲ. ಓಕೆ, ಈ ಸಿಲೆಬಸ್ ನೋಡಿದ್ರೆ ಹೆಂಗಿದೆ ಅಂತಂದ್ರೆ ಲಿಟ್ರಲಿ ಆ ಸಿಲೆಬಸ್ ಹೆಂಗ್ ಕೊಟ್ಟಿದ್ದಾನೆ ಅಂದ್ರೆ, ಈ KAS ಮತ್ತೆ IAS ಅಲ್ಲಿ ಆಪ್ಷನಲ್ ಅಗ್ರಿಕಲ್ಚರ್ ತಗೊಂಡಿರ್ತಾರೆ ನೋಡಿ, ಆಪ್ಷನಲ್ ಅಗ್ರಿಕಲ್ಚರ್ ಆ ತರ ಇದೆ ಸಿಲೆಬಸ್. ಓಕೆ, ಅದು ಬಂದು ಎಸ್ಸೆ ಇರುತ್ತೆ. ಸೊ ಅದು ಆ ತರ ಇದ್ದಾಗ ಈ ತರ ಕೆಲಸ, ಈ ಒಂದು MCQ ಆಧಾರಿತಕ್ಕೆ ಈ ತರ ಸಿಲೆಬಸ್ ಕೊಡೋದು ಇದೆಲ್ಲ ನನಗೆ ಅದೇ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಹಾಗಾಗಿ ಮೋಸ್ಟ್ ಪ್ರಾಬಲಿ ಏನಾದ್ರು ಸಿಲೆಬಸ್ ಅದೇ ಇರುತ್ತೆ, ಬಟ್ ಏನಾದ್ರು ಸ್ವಲ್ಪ ಅದನ್ನ ಮಾಡಿಫೈ ಮಾಡಿ ಸ್ವಲ್ಪ ಕಮ್ಮಿ ಮಾಡಿ ಈ ತರ ಏನಾದ್ರು ಕೊಡುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ KA ತನ್ನದೇ ಆದ ಸಿಲೆಬಸ್ ಇರುತ್ತೆ ಅಲ್ವಾ. ಅವ್ರದ್ದು AEE ಅವರು ಎಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಮಾಡ್ತಾರೆ, ಸಿವಿಲ್ ಮಾಡ್ತಾರೆ, JE ಮಾಡ್ತಾರೆ. ಸೊ ಅಲ್ಲಿನ ಸ್ಪೆಸಿಫಿಕ್ ಪೇಪರ್ಗಳು ಏನಿರ್ತಾವಲ್ಲ, ಸೊ ಆ ತರ ಏನು ಎಲೆಕ್ಟ್ರಿಕಲ್ ಸಂಬಂಧಪಟ್ಟ, ಸಿವಿಲ್, ಮೆಕ್ಯಾನಿಕಲ್ ಸಂಬಂಧಪಟ್ಟ ಅವ್ರದೇ ಒಂದು ಸಿಲೆಬಸ್ ಇರುತ್ತೆ. ಕಂಪ್ರೆನ್ಸಿವ್ ಆಗಿರುತ್ತೆ, ತುಂಬಾ ಡೀಟೇಲ್ ಇರಲ್ಲ, ತುಂಬಾ ಅವರು ಇದನ್ನು ಕೂಡ ಎಳೆಯಲ್ಲ ಅವರು. ಸೊ ಆ ತರ ಏನಾದ್ರು ಕೊಟ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಓಕೆ, ಸಿಲೆಬಸ್ ಬಗ್ಗೆ ಪೇಪರ್ 2 ಅದೇ ಇರುತ್ತೆ, ಬಟ್ ಸ್ವಲ್ಪ ಕಮ್ಮಿ ಮಾಡಬೇಕು. ಅವಾಗ ಮಾಡಿದ್ರೆ ಚೆನ್ನಾಗಿರುತ್ತೆ, ಓದಕ್ಕೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಇದು MCQ ಆಧಾರಿತ, ನಿಮ್ಗೇನು ಕಂಪ್ಲೀಟ್ ಆಗಿ ಎಸ್ಸೆ ಬರೆಯುವಂತದ್ದಲ್ಲ. KS IAS ಆ ಮೇನ್ ಪೇಪರ್ ಆಪ್ಷನಲ್ ಸಬ್ಜೆಕ್ಟ್ ಕೊಟ್ಟಿರೋ ಸಿಲೆಬಸ್ KPSC ಕೊಟ್ಟಿದ್ದಾನೆ. ಗೊತ್ತಿಲ್ಲ, ಮೋಸ್ಟ್ ಪ್ರಾಬಲಿ ಏನ್ ಮಾಡ್ಬೋದು ಗೊತ್ತಾ, KA ಅನ್ನೋರು ಯಾಕೆ ಈಗ ತಲೆ ಕೆಡ್ಸ್ಕೊಳ್ಳೋದು ನಮಗೆ ಕೊಟ್ಟಿದ್ದಾರೆ. KPSC ಅವರು ಆಲ್ರೆಡಿ ಕ್ವಶನ್ಸ್ ಗಳು ಸೆಟ್ ಮಾಡಿಟ್ಟಿರ್ತಾರೆ. ನಾವು ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ನಾವು ಇಲ್ಲಿ ಸಪ್ರೇಟ್ ಮಾಡೋದು ಅದನ್ನೇ ತಗೊಳ್ಳೋಣ. ಓಕೆ, ಮತ್ತೆ ಸಿಲೆಬಸ್ KPSC ಆಲ್ರೆಡಿ ಕೊಟ್ಟಿದ್ದಾರೆ, ನಾವ್ಯಾಕೆ ಇನ್ನೊಂದ್ಸಲ ರಿಸರ್ಚ್ ಮಾಡಬೇಕು? ಆ ತರ ಏನಾರಿದ್ರೆ ಏನು ಮಾಡೋಕ್ಕಾಗಲ್ಲ, ಅದೇ ಸಿಲೆಬಸ್ ಇರುತ್ತೆ. ಬಟ್ ರಿನೋಟಿಫಿಕೇಶನ್ ಆಗುತ್ತೆ. ಯಾಕಾಗಬೇಕು ಅಂದ್ರೆ ಇದು ಅಧಿಸೂಚನೆ ರದ್ದುಗೊಳಿಸಿ ಅಂತ ಹೇಳಿರೋದ್ರಿಂದ, ಹೊಸ ನೇಮಕ ಅಧಿಸೂಚನೆ ಹೊರಡಿಸಬೇಕು ಅಂತ ಹೇಳಿರೋದ್ರಿಂದ ಅವ್ರು ರಿನೋಟಿಫಿಕೇಶನ್ ಮಾಡಬೇಕು. ಮತ್ತೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದ್ರಿಂದ ಈ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ನ ಕ್ಲೈಮ್ ಮಾಡೋಕ್ಕೋಸ್ಕರ ಹೊಸದಾಗಿ ಅಪ್ಲೈ ಮಾಡೋರು ಕೂಡ ಅನುವು ಮಾಡಿಕೊಡ್ಬೇಕಾಗತ್ತೆ. ಮತ್ತೆ ಈ KA ಮಾಡ್ತಾರೆ ಅಂದ್ರೆ ಹಳಬ್ರು KPSC ಅಲ್ಲಿ ಏನ್ ದುಡ್ಡು ಕಟ್ಟಿರೋ ಅವ್ರ ಗತೆ ಏನೋ ಅದೆಲ್ಲ ನಮಗೆ ಡೀಟೇಲ್ ಇನ್ನೂ ಗೊತ್ತಿಲ್ಲ. ಅದನ್ನ ಗೊತ್ತಾದಾಗ ನಾನು ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ, ಪುನೀತ್ ಫೋರಂ ಅಂತ. ಅಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಇದ್ರ ರಿಲೇಟೆಡ್. ಲ್ಯಾಂಡ್ ಸರ್ವೇರು ಅಷ್ಟೇ, ಆದಷ್ಟು ಬೇಗ ಅದು ಕೂಡ ಕ್ಲಾರಿಟಿ ಸಿಗುತ್ತೆ. KPSC ಮಾಡುತ್ತೆ, ಯಾಕಂದ್ರೆ KA ಮಾಡುತ್ತಾ ಅಂತ ಈಗ ಡೌಟ್ ಅಲ್ಲಿ ಒಂದಿದೆ, ಗೊತ್ತಿಲ್ಲ. ಬಟ್ ಯಾರೇ ಮಾಡಿದ್ರು ಆದಷ್ಟು ಬೇಗ ಮಾಡ್ತಾರೆ. ಯಾಕಂದ್ರೆ KPSC ಬೇರೆ ಆಪ್ಷನ್ಸ್ ಇಲ್ಲ. ಅವ್ರು ಮಾಡಿದ್ರು ಕೂಡ ಆದಷ್ಟು ಬೇಗ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ, KA ಕೊಟ್ಟರು ಅವರು ಕೂಡ ಆದಷ್ಟು ಬೇಗ ಮಾಡ್ತಾರೆ. ಸೊ ಒಂದಷ್ಟು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ ಸ್ನೇಹಿತರೆ. ಪ್ರಿಪೇರ್ ಆಗ್ತಾರೆ ಅವರು, ಸ್ಪೆಸಿಫಿಕ್ ಪೇಪರ್ಗೆ ಪ್ರಿಪೇರ್ ಆಗಿ. ಓಕೆ, ಟೈಮ್ ಜಾಸ್ತಿ ಇಲ್ಲ ನಿಮಗೆ, ತುಂಬಾ ಕಂಫರ್ಟೇಬಲ್ ಟೈಮ್ ಇಲ್ಲ. ಯಾಕಂದ್ರೆ ಪೇಪರ್ 2 ನಿಮಗೆ AO ತಗೊಳ್ಳಿ, AOO ತಗೊಳ್ಳಿ, ಅಥವಾ ಲ್ಯಾಂಡ್ ಸರ್ವೇರ್ ತಗೊಳ್ಳಿ. ಓಕೆ, ಲ್ಯಾಂಡ್ ಸರ್ವೇರ್ ಬಂದ್ರೆ ನಾವು ಫಿಸಿಕ್ಸ್ ಮತ್ತೆ ಜಿಯೋಗ್ರಫಿ ಮಾಡಿದೀವಿ. ಓಕೆ, ಮ್ಯಾಥ್ಸ್ ಓದಬೇಕಾಗುತ್ತೆ, ಹೈಯೆಸ್ಟ್ ಡಿಫಿಕಲ್ಟಿ ಇದೆ ಅದು. ಮತ್ತೆ AOA ಪೇಪರ್ 2 ತುಂಬಾ ಲಾಂಗ್ ಇದೆ ಸಿಲೆಬಸ್ ಆಸ್ ಪರ್ ದ ಪ್ರೆಸೆಂಟ್ KPSC ಸಿಲೆಬಸ್ ನೋಡೋದಾದ್ರೆ. ಹಾಗಾಗಿ ಓದ್ತಾ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎನಿ ಡೀಟೇಲ್ಸ್ ಇದೆ ನಾವು ಶೇರ್ ಮಾಡ್ತೀವಿ, ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀವಿ, ಫಾಲೋ ಮಾಡ್ಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.